ನಗರದ ಪಿಇಎಸ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಏಪ್ರಿಲ್ 24ರಂದು 25ರಂದು ಆಧುನಿಕ ಯುಗದ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಆರೋಗ್ಯ ಮತ್ತು ತಾಂತ್ರಿಕ ವಿಜ್ಞಾನ ಎಂಬ ವಿಷಯ ಕುರಿತು 2 ದಿನಗಳ ಅಂತಾರಾಷ್ಟ್ರೀಯ ಸಮ್ಮೇಳನ ನಡೆಯಲಿದೆ ಎಂದು ಕಾಲೇಜಿನ ನಿರ್ದೇಶಕ ಡಾಕ್ಟರ್ ನಾಗರಾಜ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಮ್ಮೇಳನದಲ್ಲಿ ಮಂಡಿಸಲು ಈಗಾಗಲೇ 1487 ಪ್ರಬಂಧಗಳು ಸಲ್ಲಿಕೆಯಾಗಿವೆ. 180 ಪ್ರಬಂಧಗಳನ್ನು ಸ್ವೀಕರಿಸಲಾಗಿದೆ. 188 ಪ್ರಬಂಧಗಳು ಪ್ರಸ್ತುತಿಯಾಗಿ ನೋಂದಾಯಿಸಲ್ಪಟ್ಟಿವೆ. ಚೀನಾ, ಪೆರು, ಯುಎಸ್ಎ ಮತ್ತು ಸೌದಿ ಅರೇಬಿಯಾದಂತಹ ದೇಶಗಳಿಂದ 19 ವಿದೇಶಿ ಪ್ರಬಂಧಗಳು ಆಯ್ಕೆಯಾಗಿವೆ ಎಂದು ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ವತಿಯಿಂದ ಮತ್ತು ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಇವರ ಸಹಯೋಗದೊಂದಿಗೆ ಎಲ್ಲರೂ ದಯಮಾಡಿ ಬನ್ನಿ. 9:30 ಇಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಇದೆ ಕಾಲೇಜಿಗೆ. ದಯಮಾಡಿ ಎಲ್ಲರೂ ಬಂದು ಇನಾಗ್ರೇಷನ್ ರಿಫ್ರೆಶ್ಮೆಂಟ್ಸ್ ವೆರಿ ಮಚ್ ಇಂಪಾರ್ಟೆಂಟ್. on advances in modern age technologies for health and engineering sciences ಅಮಾತೆ 2025 ನಾಳೆಯಿಂದ ನಮ್ಮ ಕಾಲೇಜಿನಲ್ಲಿ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಆರ್ಗನೈಸ್ ಆಗ್ತಾ ಇದೆ. ಅದಕ್ಕೆ ಒಂದು ಪ್ರೆಸ್ ಮೀಟನ್ನು ನಾವು ಇಲ್ಲಿ ಕರೆದಿದ್ದೇವೆ. ನನ್ನ ಬಲಗಡೆಗೆ ಡಾಕ್ಟರ್ ಶೇಖರ್ ಅವರಿದ್ದಾರೆ, ನನ್ನ ಎಡಗಡೆಗೆ ಡಾಕ್ಟರ್ ಪ್ರಸನ್ನ ಕುಮಾರ್ ಮತ್ತು ಡಾಕ್ಟರ್ ಲೈಕ್ವಿನ್ ಥಾಮಸ್ ಅವರಿದ್ದಾರೆ. ಅವರಿಬ್ಬರು HODಸು ಮತ್ತು ಡೀನು. ಇವರು ನಮ್ಮ ಪ್ರಿನ್ಸಿಪಾಲ್. ನಾನು ಡಾಕ್ಟರ್ ನಾಗರಾಜ್ ಅಂತ ಹೇಳಿ CCA ಚೀಫ್ ಕೋಆರ್ಡಿನೇಟರ್ ಅಡ್ಮಿನಿಸ್ಟ್ರೇಷನ್ ಪಿಇಎಸ್ ಟ್ರಸ್ಟ್. ಈ ಒಂದು ಕಾರ್ಯಕ್ರಮಕ್ಕೆ ಪ್ರೆಸ್ ಮೀಟ್ ಮಾಡಲಿಕ್ಕೋಸ್ಕರ ನಾವಿಲ್ಲಿದ್ದೀವಿ. ಗೌರವಾನ್ವಿತ ಪತ್ರಿಕಾ ಸದಸ್ಯರೇ, ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಇದೇ ತಿಂಗಳು ನಾಳೆ ಮತ್ತು ನಾಡಿದ್ದು ಆರೋಗ್ಯ ಮತ್ತು ಇಂಜಿನಿಯರಿಂಗ್ ವಿಜ್ಞಾನಕ್ಕಾಗಿ ಆಧುನಿಕ ಯುಗದ ತಂತ್ರಜ್ಞಾನಗಳ ಮೇಲೆ ಕೇಂದ್ರೀಕರಿಸಿದ IEEE ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಆಯೋಜನೆ ಮಾಡ್ತಾ ಇದೆ. ಕಳೆದ ವರ್ಷ ಕೂಡ 16-17ನೇ ತಾರೀಕು ಇದೇ ಮೊದಲನೇ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಮಾಡಿದ್ವಿ. ಅದಕ್ಕೂ ಕೂಡ ಅಪಾರ ಜನಮನ್ನಣೆ ಮೆಚ್ಚುಗೆಯನ್ನು ಗಳಿಸಿತ್ತು. ಹಾಗಾಗಿ ಡಿಪಾರ್ಟ್ಮೆಂಟ್ಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಇವರ ಜೊತೆಗೂಡಿ ಜಂಟಿಯಾಗಿ ನಾವು ಈ ಕಾರ್ಯಕ್ರಮನ ಆಲ್ಮೋಸ್ಟ್ ಲಾಸ್ಟ್ ಇಯರಿಂದ ಕೂಡ ಇಲ್ಲಿ ತನಕ ಆಯೋಜನೆ ಮಾಡ್ತಾ ಬರ್ತಾ ಇದ್ದೀವಿ. ಮೊದಲು 1 ವರ್ಷದಿಂದ ಪ್ಲ್ಯಾನ್ ಮಾಡಿಕೊಂಡು ಮಾಡ್ತಾ ಇದ್ವಿ. ಈ ಕಾರ್ಯಕ್ರಮದಲ್ಲಿ ಪ್ರಪಂಚದ ಬೇರೆ ಬೇರೆ ದೇಶಗಳಿಂದ 1487 ಕಾನ್ಫರೆನ್ಸ್ ಪೇಪರ್ಸ್, ಪಬ್ಲಿಕೇಶನ್ಸ್, ಪ್ರಬಂಧಗಳು ಬಂದಿದ್ವು. ಅದರಲ್ಲಿ ವಿ ಅಡಾಪ್ಟೆಡ್ ಎ ವೆರಿ ಡಿಫಿಕಲ್ಟ್ ಅನಲೈಸಿಸ್ ಆಫ್ ಅಕ್ಸೆಪ್ಟಿಂಗ್ ದ ಪೇಪರ್ಸ್. 1487ರಲ್ಲಿ 280 ಪ್ರಬಂಧಗಳನ್ನು ಮಾತ್ರ ನಾವು ಪ್ರೆಸೆಂಟೇಷನ್ಗೆ ಸ್ವೀಕಾರ ಮಾಡಿದ್ವಿ. ಅದರಲ್ಲಿ 188 ಪ್ರಬಂಧಗಳು ರಿಜಿಸ್ಟ್ರೇಷನ್ ಆಗಿ ನೋಂದಾಯಿಸಲ್ಪಟ್ಟಿವೆ. ಚೀನಾ, ಪೆರು, USA, ಸೌದಿ ಅರೇಬಿಯಾದಿಂದನೂ ಕೂಡ 19 ವಿದೇಶಿ ಪ್ರಬಂಧಗಳು ಆಯ್ಕೆಯಾಗಿವೆ. ಈ ಸಂಖ್ಯೆಗಳು ಈ ನಮ್ಮ ಮಹತ್ವವನ್ನು ಹೇಳುತ್ತೆ. ಇದರಲ್ಲಿ ನಾಳೆ ಇನಾಗ್ರೇಷನ್ ಪ್ರೋಗ್ರಾಮಲ್ಲಿ ಡಾಕ್ಟರ್ ವ್ಯಾನ್ ಖೈರುನಿಜ್ಜಿನ್ ಯೂನಿವರ್ಸಿಟಿ ಮಲೇಷಿಯಾ, ಪೆರ್ಲಿಸ್ ಮಲೇಷಿಯಾದಿಂದ ಬರ್ತಾ ಇದ್ದಾರೆ. ಶ್ರೀ ಜಯಪ್ರಕಾಶ್ ಸೋನಿ ಅಂತೇಳಿ ಚೀಫ್ ಡೇಟಾ ಸೈಂಟಿಸ್ಟ್, ಮಶ್ರಕ್ ಬ್ಯಾಂಕ್, ದುಬೈ, ಈಸ್ ದ ಗೆಸ್ಟ್ ಆಫ್ ಆನರ್. ಮಿಸ್ಟರ್ ಸುನಿಲ್ ಕುಮಾರ್, ಮ್ಯಾನೇಜಿಂಗ್ ಡೈರೆಕ್ಟರ್, ಸೇಲ್ಸ್ ಆ್ಯಂಡ್ ಪ್ರೈಸಿಂಗ್ ಸ್ಟ್ರಾಟಜಿಸ್ಟ್, ಅಕ್ಸೆಂಚರ್, ಬೆಂಗಳೂರಿಂದ ಬರ್ತಾ ಇದ್ದಾರೆ. ಮಿಸ್ಟರ್ ಶ್ರೀನಿಧಿ ಸುರೇಶ, ಹೆಡ್ ಆಫ್ AI ಸುಬೆಕ್ಸ್, ಬೆಂಗಳೂರಿಂದ ಬರ್ತಾ ಇದ್ದಾರೆ. ಡಾಕ್ಟರ್ ಶಿವತೇಜ ಕಾಕಿಲೇಟಿ, ಫೌಂಡರ್ ಡೈರೆಕ್ಟರ್, ಪ್ರಿನ್ಸಿಪಾಲ್ ಸೈಂಟಿಸ್ಟ್, NIRAMAI ಹೆಲ್ತ್ ಅನಾಲಿಟಿಕ್ಸ್, ಬೆಂಗಳೂರಿನಿಂದ ಬರ್ತಾ ಇದ್ದಾರೆ. ಡಾಕ್ಟರ್ ಪವನ್ ಕುಮಾರ್ MP, ಸೀನಿಯರ್ ಮ್ಯಾನೇಜರ್, ಗ್ಲೋಬಲ್ ಡೇಟಾ ಸೈನ್ಸ್ ಅನಾಲಿಟಿಕ್ಸ್, C5I, ಬೆಂಗಳೂರಿನಿಂದ ಬರ್ತಾ ಇದ್ದಾರೆ. ಶಾರದಿ ರವೀಂದ್ರ ಅಂತ ಹೇಳಿ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಮಾರ್ಕೆಟಿಂಗ್, ಕಿಡ್ವ್ಯಾಂಟೋ ಎಜುಕೇಷನ್ ಆ್ಯಂಡ್ ರಿಸರ್ಚ್, ಬೆಂಗಳೂರಿಂದ ಬರ್ತಾ ಇದ್ದಾರೆ. ಡಾಕ್ಟರ್ ಸತ್ಯನಾರಾಯಣ, ಚೇರ್, IEEE ಮಂಗಳೂರು ಸೆಕ್ಷನ್ನಿಂದನೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಇವರೆಲ್ಲರೂ ಕೂಡ 2 ದಿನ ನಮ್ಮ ಕಾಲೇಜಿನಲ್ಲಿ ಇರ್ತಾರೆ. ಅವರು ವಿವಿಧ ಗೋಷ್ಠಿಗಳಲ್ಲಿ ಪ್ರಬಂಧನ ಮಂಡಿಸ್ತಾರೆ. ಆಮೇಲೆ ಪ್ಯಾನಲ್ ಡಿಸ್ಕಷನ್ಸ್ ಇರುತ್ತೆ, ಪೇಪರ್ ಪ್ರೆಸೆಂಟೇಷನ್ಸ್ ಇರುತ್ತೆ, ಟೆಕ್ನಿಕಲ್ ಪೇಪರ್ ಪ್ರೆಸೆಂಟೇಷನ್ ಇರುತ್ತೆ, ಕೀನೋಟ್ ಅಡ್ರೆಸ್ಸಸ್ ಇರುತ್ತೆ. ಇವರೆಲ್ಲರೂ ಎಕ್ಸ್ಪರ್ಟ್ಸ್ ಆಗಿರೋದ್ರಿಂದ ನಮ್ಮ ಸ್ಟೂಡೆಂಟ್ಸಿಗೆ ಮತ್ತು ನಮ್ಮ ಟೀಚರ್ಸಿಗೆ ಬಂದಿರತಕ್ಕಂಥ ಪ್ರತಿಯೊಬ್ಬರು ರಿಜಿಸ್ಟ್ರೇಷನ್ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಈ 2 ದಿನ ಕಾರ್ಯಕ್ರಮ ಇರುತ್ತೆ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಕೂಡ ನಮ್ಮ ಸಂಸ್ಥೆಗೆ ಆಹ್ವಾನ ನೀಡ್ತೀನಿ ಸರ್.
ಸೊ ಈಗ ಯಾಕೆ ಈ IEEE ಕಾನ್ಫರೆನ್ಸ್ ಅಂತ ಹೇಳಿದರೆ IEEE ಕಾನ್ಫರೆನ್ಸ್ ಅಂತ ಹೇಳಿದರೆ IEEE ಅನ್ನೋದು ಒಂದು ಇಟ್ ಈಸ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಟೆಕ್ನಿಕಲ್ ಪ್ರೊಫೆಷನಲ್ ಆರ್ಗನೈಜೇಷನ್. ಇದ್ರ ಬಗ್ಗೆ ಸ್ವಲ್ಪ ಹಿಸ್ಟ್ರಿ ನಾನು ಹೇಳಬೇಕು ಅಂತ ಹೇಳಿದರೆ IEEE ವಾಸ್ ಫಾರ್ಮ್ಡ್ ಇನ್ 1963 ಥ್ರೂ ಎ ಮರ್ಜರ್ ಆಫ್ ಅಮೇರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ ಆ್ಯಂಡ್ ದ ಇನ್ಸ್ಟಿಟ್ಯೂಟ್ ಆಫ್ ರೇಡಿಯೋ ಇಂಜಿನಿಯರ್ಸ್. ಸೊ ಅಲ್ಲಿಂದ ಇಲ್ಲಿ ತನಕನೂ ಕೂಡ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಇಟ್ಸ್ ಕೋರ್ ಮಿಷನ್ ಇಸ್ ಟು ಅಡ್ವಾನ್ಸ್ ಟೆಕ್ನಾಲಜಿ ಆ್ಯಂಡ್ ಬೆನಿಫಿಟ್ ಹ್ಯುಮ್ಯಾನಿಟಿ. ಹಾಗಾಗಿ ಸುಮಾರು ಪ್ರಪಂಚದಾದ್ಯಂತ 4 ಲಕ್ಷ ಮೆಂಬರ್ಸ್ ಇದ್ದಾರೆ. 160 ದೇಶಗಳಲ್ಲಿ ಇದು ಕಾರ್ಯನಿರ್ವಹಿಸ್ತಾ ಇದೆ. ನಾವು ಇದು 2ನೇ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ನಾವಿಲ್ಲಿ ಆಯೋಜನೆ ಮಾಡ್ತಾ ಇರೋದು ಅವ್ರ ಜೊತೆ ಸೇರಿ. ಸೊ ಇವ್ರದ್ದು ಆಬ್ಜೆಕ್ಟಿವ್ ಏನಪ್ಪ ಅಂತ ಹೇಳಿದರೆ ಎಜುಕೇಷನಲ್ ರಿಸೋರ್ಸಸ್ ಪ್ರೀ ಯೂನಿವರ್ಸಿಟಿಗೆ ಮತ್ತು ಕಂಟಿನ್ಯೂಯಿಂಗ್ ಪ್ರೊಫೆಷನಲ್ ಎಜುಕೇಷನ್ಗೆ, ಸ್ಪೆಷಲಿ ಇನ್ ಕೇಸ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಇದಕ್ಕೆ ರಿಸೋರ್ಸಸನ್ನು ಪ್ರೊವೈಡ್ ಮಾಡೋದು ಅಂತೇಳಿ ನನಗೆ ತಿಳಿಸ್ಲಿಕ್ಕೆ ತುಂಬ ಸಂತೋಷ ಆಗುತ್ತೆ. ಆ ಕಮ್ಯುನಿಟಿ ಎಂಗೇಜ್ಮೆಂಟ್ ಥ್ರೂ ಔಟ್ ದ ವರ್ಲ್ಡ್ ಈಸ್ ರಿಯಲಿ ವಂಡರ್ಫುಲ್. ಸೊ ಇಲ್ಲಿ ನಾವು ಏನನ್ನು ಚರ್ಚೆ ಮಾಡ್ತೀವಿ ಅಂತ ಹೇಳಿದರೆ ಹೆಲ್ತ್ ಕೇರ್ ಟೆಕ್ನಾಲಜಿ ಮತ್ತು ಇಂಜಿನಿಯರಿಂಗ್ ಇನೋವೇಷನ್ 2 ಭಾಗನ ಆಯ್ಕೆ ಮಾಡಿಕೊಂಡು ಹೆಲ್ತ್ ಕೇರ್ ಟೆಕ್ನಾಲಜಿ ರಿಲೇಟೆಡ್ಡು ಟೆಲಿಮೆಡಿಸಿನ್ ಆ್ಯಂಡ್ ರಿಮೋಟ್ ಹೆಲ್ತ್ ಮಾನಿಟರಿಂಗ್ ಅದರ ರಿಲೇಟೆಡ್ಡು ತುಂಬ ಆಳವಾದ ಚರ್ಚೆಗಳು ನಡೆಯುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಹೆಲ್ತ್ ಕೇರ್ ಅದ್ರ ಬಗ್ಗೆ ಆಳವಾದ ಚರ್ಚೆಗಳು ನಡೆಯುತ್ತೆ. ಜೆನೋಮಿಕ್ಸ್ ಆ್ಯಂಡ್ ಪ್ರಿಸಿಷನ್ ಮೆಡಿಸಿನ್, ಇತ್ತೀಚೆಗೆ ಏನು ನಾವು ಅಮೇರಿಕಾದಲ್ಲಿ ತೋಳಗಳನ್ನು ಸೃಷ್ಟಿ ಮಾಡಿದ್ದಾರೆ, ಅದರ ಎಲುಬುಗಳನ್ನು ಇಟ್ಕೊಂಡು ಅಂತೇಳಿ ರಿಸರ್ಚಲ್ಲಿ ಪೇಪರ್ಲಿ ಓದಿರ್ಬೋದು. ಸುಮಾರು ದೊಡ್ಡ ಮಟ್ಟದ ತೋಳಗಳು. ಆ ಥರದ್ದು ಜೆನೆಟಿಕ್ಸ್ ಇಂಜಿನಿಯರಿಂಗು, DNA ಸೀಕ್ವೆನ್ಸಿಂಗು ತುಂಬ ಚೇಂಜಸ್ ಆಗ್ತಾ ಇದೆ. ಸೊ ಹಾಗಾಗಿ ಅದನ್ನಿಟ್ಕೊಂಡು ಏನು ರಿಸರ್ಚ್ಗಳು ನಡೀತಾ ಇದೆ ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ರೋಬೋಟಿಕ್ಸ್ ಯಾವ ರೀತಿ ಸರ್ಜರಿ ಮಾಡ್ಬೋದು ಅನ್ನೋದ್ರ ಮೇಲೆ ತಂತ್ರಜ್ಞಾನ ಯಾವ ರೀತಿ ಡೆವಲಪ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಬಯೋ ಪ್ರಿಂಟಿಂಗ್ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಇನ್ನು ಇಂಜಿನಿಯರಿಂಗ್ ಇನೋವೇಷನ್ಸಲ್ಲಿ 5 ಏರಿಯಾ ನಾವು ಆರಿಸ್ಕೋಬೇಕು ಅಂತ ಹೇಳಿದರೆ AI ಪವರ್ಡ್ ಡಿಸೈನ್, ರಿನ್ಯೂವಬಲ್ ಎನರ್ಜಿ ಟೆಕ್ನಾಲಜೀಸ್, ನ್ಯಾನೋ ಟೆಕ್ನಾಲಜಿ, ಸ್ಮಾರ್ಟ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಅಡ್ವಾನ್ಸ್ಡ್ ರೋಬೋಟಿಕ್ಸ್. ನಾನು ಆಳವಾಗಿ ಇಲ್ಲಿ ಚರ್ಚೆ ಮಾಡಲ್ಲ. ಇದನ್ನೆಲ್ಲ ಕೂಡ ನೆಕ್ಸ್ಟ್ 2 ದಿನ ನಮ್ಮ ಸಂಸ್ಥೆಯಲ್ಲಿ ತುಂಬ ಆಳವಾಗಿ ಅಧ್ಯಯನ ಮಾಡಲಿಕ್ಕೆ ಅಥವಾ ಚರ್ಚೆ ಮಾಡಲಿಕ್ಕೆ ತಿಳಿಸ್ಕೊಡ್ಲಿಕ್ಕೆ ಎಕ್ಸ್ಪರ್ಟ್ಸನ್ನು ಈ ಎಲ್ಲ 10 ಏರಿಯಾದಲ್ಲೂ ಕೂಡ ಎಕ್ಸ್ಪರ್ಟ್ಸನ್ನು ಕರೆಸ್ತಾ ಇದ್ದೀವಿ. ಅವರು ಈ 3-4 ಗೋಷ್ಠಿಗಳಲ್ಲಿ ಇದನ್ನು ತಿಳಿಸ್ಕೊಡ್ತಾರೆ. ಇದಕ್ಕೆ ತಮ್ಮ ಎಲ್ಲ